ನನಗೆ ಈ ಭಕ್ತಕುಮಾರ್ ಉದಾಹರಣೆ ಇಟ್ಕೊಂಡು ಹೇಳ್ತೀನಿ. ನೀವು ಎಂಥದ್ದೇ ಕತೆ ಕೊಟ್ಟರು ಸರ್, ಅಥವಾ ಯಾವುದೇ ಕತೆ ಪೌರಾಣಿಕ ಮಾಡಲಿ, ಐತಿಹಾಸಿಕ ಮಾಡಲಿ, ಸಾಮಾಜಿಕ ಮಾಡಲಿ, ಯಾವುದೇ ಮಾಡಲಿ, ಅದಕ್ಕೆ ಕೊಡ್ತಾಯಿದ್ದು ಫಿಲಾಸಫಿಕಲ್ ಟಚ್ ಇತ್ತಲ್ಲ ರಾಜ್ಕುಮಾರ್ ಪಾತ್ರದ ಮೂಲಕ, ಅಂದರೆ ಅವರ ಕಣ್ಣೆವೆಗಳ ಮೂಲಕ, ಅವರ ಚರ್ಮದ ಮೂಲಕ, ಅಭಿನಯ ಇಡೀ ದೇಹದ ಅಭಿನಯಿಸ್ಬೇಕಾರೆ ಕಥೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಷಣ ಯಾವುದೋ ಒಂದು ಅಂತ ಅವ್ರಿಗೆ ಅದು ಹೊಳೆದು ಬಿಡ್ತಾ ಇತ್ತು. ನನಗೆ ಗೊತ್ತಿಲ್ಲ, ಪ್ರಜ್ಞಾಪೂರ್ವಕವಾಗಿ ಮಾಡ್ತಾರೆ ಗೊತ್ತಿಲ್ಲ, ಅವ್ರು ನಾನು ಏನು ಮಾಡಿದೆ ಗಡಿಸ್ಬಿಡ್ತು ಅಂತ ಹೇಳ್ಕೊತಾರೆ, ಅದು ಅವ್ರ ವಿನಯ. ಆದರೆ ಗಡಿಸೋದು ಹೇಗೆ ಎಷ್ಟು ದೊಡ್ಡ ಫಿಲಾಸಫಿ ಕಥೆಯಲ್ಲಿ ಚಲನೆ ಆಗುತ್ತೆ ಅಂತಂದರೆ ಭಕ್ತಕುಮಾರದಲ್ಲಿ ಅವನ ತಲೆಗೆ ಪಟ್ ಅಂತ ಹೊಡೆದ ತಕ್ಷಣ ಇದು ಅರೆಬಂಧ ಮಡಕೆ ಅಂತಾರೆ ನಾಮದೇವ್. ಹೌದು, ಇನ್ನೂ ಪೂರ್ಣ ಆಗಿಲ್ಲ, ನನಗೆ ಹಿಂಗೆ ಅಂದ್ಬಿಟ್ಟಿಯಲ್ಲ ಅಂತ, ಅದನ್ನೇ ಹೇಳಿದ್ದು ಅರೆಬಂಧ ಮಡಕೆ ಅಂತ, ಅಂದರೆ ಅಹಂಕಾರ. ಅಂದರೆ ಪ್ರತಿಯೊಂದು ಚಿತ್ರದಲ್ಲೂ ಸರ್, ನೀವು ನಿಮ್ಗೆ ಯಾವುದೇ ಚಿತ್ರ ನೀವು ಕಸ್ತೂರಿ ನಿವಾಸದಲ್ಲಿ ತೊಗೊಂಡು ಕೈ ಜಸ್ಚರ್ ಇದೆಯಲ್ಲ, ಇದು ನಾನು ಯಾವಾಗಲೂ ಹಿಂಗನ್ನೋದು ಹಿಂಗಂತಾಯ್ತು ನಾನು ಕೇಳಲ್ಲ ಅಂತ. ಅಂದರೆ ತ್ಯಾಗವೇ ಇಲ್ಲದ ಈ ದಿನಗಳಲ್ಲಿ ತ್ಯಾಗಮೂರ್ತಿಯಾಗಿ ಒಬ್ಬನ ಕಾಣಿಸ್ಕೊಳ್ಳೋದು ಎಲ್ಲ ಕೊಟ್ಟು ನಾನು ಕಳ್ಕೊಂಡು ಸುಮ್ಮನೆ ಬಂಗಾರದ ಮನುಷ್ಯದ ಕಥೆ ಇದೆ. ಸೈಲೆಂಟಾಗಿ ಒಬ್ಬನೇ ನಡ್ಕೊಂಡು ಹೋಗ್ಬಿಡೋದು ಇದೆಯಲ್ಲ. ಕಸ್ತೂರಿ ನಿವಾಸದಲ್ಲಾದರೂ ಪ್ರಿಯತಮೇನೂ ತ್ಯಾಗ ಮಾಡಿ, ಎಲ್ಲ ತ್ಯಾಗ ಮಾಡಿ, ಎಲ್ಲ ಕೊಟ್ಟು 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 ಸುಮ್ಮನೆ ಹೋಗ್ಬಿಡೋದು ಇದೆಯಲ್ಲ. ಇದು ಇವತ್ತಿಗೆ ಒಂದು ದೊಡ್ಡ ಮಾದರಿ ಆದರ್ಶ. ಯಾಕೆಂದ್ರೆ ನಮಗೆ ನೀವು ಇವತ್ತು ಹುಡುಕಿದ್ರು ನಿಮ್ಗೆ ಆ ಥರದ ಪಾತ್ರಗಳು ಕಲ್ಪಿಸ್ಕೊಳ್ಳೋ ಸರ್ ಡೈಲಿ ಲೈಫಲ್ಲಿ. ಆದರೆ ಅಂಥವನ್ನ ತನ್ನ ಪಾತ್ರದ ಮೂಲಕ ಎಲ್ಲರಿಗೂ ಹೀಗಿರಬಹುದಾ ಅಂತ ಅವರ ಹಾಡಿನ ಸಾಲುಗಳನ್ನು ನಾನು ಸರ್ವಶ್ರೇಷ್ಠವಾದ ಸಾಲಿನ ಹಾಡುಗಳು ಸರ್. ನಾನು ಯಾವತ್ತೇ ನೀವು ಬೇಜಾರಾಗಿದೆ ಅಂದರೆ ಇವತ್ತು ಕನ್ನಡ ಜನ ಫಸ್ಟು ಕನ್ನಡದಲ್ಲಿ ಯಾರು ಒಂಚೂರು ಕನ್ನಡ ಪ್ರಜ್ಞೆ ಜಾಗೃತವಾಗಿದ್ದಾರೆ. ಮೊದಲವನು ಅದು ಆಕಸ್ಮಿಕ ಹತ್ತಿರದ್ದು ಬಾಡುವಂಥ ಹೂವು ಇದೆಯಲ್ಲ, ಬಾಡುವಂಥ ಹೂವು, ಬಾಳುವ ಆಸೆ ಎತ್ತಕ್ಕೆ, ಆ ಇಡೀ ಹಾಡಿನ ಪದ ಪುಂಜಗಳು, ಸಾಲುಗಳು, ಅವ್ರು ಹಾಡಿರೋ ರೀತಿ, ಅಭಿನಯಿಸಿರೋ ರೀತಿ ಸರ್ ಈಗಲೂ ನೆನೆಸ್ಕೊಂಡ್ರೆ ನಂಗೆ ಹೇಗೆ ಬಬ್ರುವಾನ ಸಾಲುಗಳಿಗೆ ನಮ್ಮ ಮೈ ರೋಮಾಂಚನ ಆಗುತ್ತೆ, ಹೇಗೆ ನಮಗೆ ಹಿರಣ್ಯಕಶಿಪು ಸಾಲುಗಳಿಗೆ ರೋಮಾಂಚನ ಆಗುತ್ತೆ, ಹಾಗೆ ಹಾಡುಗಳ ಹಿಂದಿನ ಫಿಲಾಸಫಿ, ಆ ಹಾಡುಗಳ ಹಿಂದಿನ ಫಿಲಾಸಫಿನ ಅಭಿನಯದಲ್ಲಿ ತರ್ತಾ ಇದ್ದಾರಲ್ಲ ಸರ್. ಇವತ್ತು ಹಾಡುಗಳ ನಿಮ್ಗೆ ಗೊತ್ತಿದೆ, ಶಬ್ದಗಳು ಕೇಳಿಸಲ್ಲ, ಕನ್ನಡತನ ಮಾಯ ಆಗಿದೆ, ಆರ್ಭಟ ಇರ್ತದೆ. ಆದರೆ ಕನ್ನಡತನವನ್ನು ಉಳಿಸ್ಕೊಂಡು ಎಲ್ಲ ಹೇಳ್ಕೊಂಡು ಫಿಲಾಸಫಿಕಲ್ ಟಚ್ ಕೊಡೋದಿದೆಯಲ್ಲ, ಅದು ಭಾಳ ಎಚ್ಚರದಿಂದ ಮಾಡ್ತಾಯಿದ್ದ ಕೆಲಸ ಅದು. ನನಗೆ ಆವಾಗ ಪ್ರತಿ ಕ್ಷಣವೂ ಆ ಹಾಡು ಹೇಳ್ಬೇಕಾದ್ರೆ, ಅದು ಬಾಡುವಂಥ ಹಾಡು ಹೇಳ್ಬೇಕಾದ್ರೆ ಅದು ಅಲ್ಲಿ ಬರೀ ಮಾಧವಿ ಕಾಣಿಸ್ತಾರಲ್ಲ, ಇಡೀ ಇವತ್ತಿನ ಯುವಜನತೆ ಕಾಣಿಸ್ತಾರೆ. ಅಷ್ಟು ಯುವಜನತೆಗೆ ಹೇಳ್ಬೇಕಾದ್ದು ಎಲ್ಲದನ್ನೂ ಆ ಹಾಡಿನ ಮೂಲಕ ಭಾಳ ಸರಳವಾಗಿ ಎಲ್ಲ. ಆಮೇಲೆ ಮೇಲ್ನೋಟಕ್ಕೆ ಅವ್ರದ್ದು ಮೊದಲನೇ ಹಾಡು ಅಂತ ಕರೆಸ್ಕೊಡ್ತಾರೆ. ಅವ್ರು ಆ್ಯಕ್ಚುಲಿ ಕೃಷ್ಣಲೀಲೇ ಹಾಡ್ಬಿಟ್ಟಿರ್ತಾರೆ, ಮಹಿಷಾಸುರಮರ್ದಿನಿ ಹಾಡಿರ್ತಾರೆ. ಆದರೆ ಎಮ್ಮೆ ಹಾಡು ಇದೆಯಲ್ಲ, ಎಮ್ಮೆ ಹಾಡಿನ ಸಾಲುಗಳನ್ನ ಸುಮ್ಮನೆ ಗಮನಿಸಬೇಕು ಸರ್. ಎಮ್ಮೆ ಹಾಡಲ್ಲಿರೋ ಸಾಲುಗಳು ಅತ್ಯದ್ಭುತವಾದಂಥ ಒಂದು ಗ್ರೇಟೆಸ್ಟ್ ಫಿಲಾಸಫಿ ಅದು. ಮನುಷ್ಯ ಎಮ್ಮೆ ಬಗ್ಗೆ ಹೇಳ್ತಾ 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 ಹಾಲಿನ ಬಗ್ಗೆ ಹೇಳ್ತಾ ಎಷ್ಟು ಚಂದ ಮಾತಾಡ್ತಾರೆ ಸರ್, ಎಷ್ಟು ಚಂದ ಹೇಳ್ತಾರೆ ಸರ್. ಹಾಗಾಗಿ ರಾಜ್ಕುಮಾರ್ ಸ್ಕ್ರೀನ್ ಮೇಲೆ ಬಂದರೆ ಸಾಕು ಕನ್ನಡ ಜನಕ್ಕೆ, ನಮಗೆ ಎಲ್ಲ ಸಾರಿ ಮಗು ಅಳದು ನಿಲ್ಲಿಸುತ್ತೆ ಅಂತಾರೆ. ಕಿವುಡಿಯೊಬ್ಬಳು ನನಗೆ ಮಾತು ಕೇಳಿಸ್ತಾ ಇಲ್ಲ, ರಾಜ್ಕುಮಾರ್ ಮಾತ್ರ ಅರ್ಥ ಆಗುತ್ತೆ ಅಂತ ಮಾತಾಡ್ತಾಳೆ. ಮಧ್ಯಮ ಒಬ್ಬ ಇಂಜಿನಿಯರ್ ಭಾಳ ಅದ್ಭುತವಾಗಿ ನನಗೆ ಒಂದು ಪ್ಲ್ಯಾನ್ ಏನು ಅಂತ ಗೊತ್ತಾಗುತ್ತೆ, ಹೆಂಗೆ ನಡ್ಕೋಬೇಕು, ಒಬ್ಬ ವಿದ್ಯಾವಂತ ಹೆಂಗಿರಬೇಕು ಅಂತ ಗೊತ್ತಾಗುತ್ತೆ. ನಾನು ಎಲ್ಲ ಕಲ್ತ ಮೇಲೆ ನಾನು ವಾಪಸ್ ನನ್ನ ಹಳ್ಳಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳೋದನ್ನು ಬಂಗಾರದ ಮನುಷ್ಯ ಮೂಲಕ ಹೇಳ್ಕೊ ಎಷ್ಟೋ ಜನ ಬಂದುಬಿಟ್ಟಿರುತ್ತೆ ವಾಪಸ್ಸು. ಲಕ್ಷಾಂತರ ಜನ ಬಂದವರು ಊರಲ್ಲಿ ತೋಟ ಮಾಡ್ಕೊಂಡು ಕೀಲಾರದಲ್ಲಿ ನನ್ನ ಅರಿವಿಗೆ ಬಂದವ್ರು ಹೇಳ್ತಾ ಇದ್ದ, ಅವ್ರ ಪಿಕ್ಚರ್ ನೋಡ್ಬಿಟ್ಟು ನಾನು ಹೋಗ್ತಾ ಇರೋದು, ಯಾಕಂದರೆ ತೋಟ ಮಾಡಿಬಿಟ್ಟು ವಾಪಸ್ ಬಂದೆ, ನಾನು ಇಂಜಿನಿಯರ್ ಆಗಿದೆ ಬಿಟ್ಬಿಟ್ಟೆ, ಹಿಂಗೆ ಮಾತಾಡ್ತಾ ಇದ್ದ ನನ್ನ ಗೆಳೆಯ ಒಬ್ಬ. ಆ ಥರದವ್ರು ಇದೆ. ನೀವು ಪ್ರತಿಯೊಂದು ಚಿತ್ರಕ್ಕೂ ಹಾಗೆ ಆಕಸ್ಮಿಕವಾದಲ್ಲ ಅವ್ರ ನಡವಳಿಕೆ ರೀತಿ. ಆಮೇಲೆ ತಮ್ಮ ಕಂಪನಿ ನಾಟಕದ ದಿನಗಳಲ್ಲಿ ಅನುಭವಿಸಿದ ಯಾತನೆಯನ್ನು ಅವರು ತುತ್ತ ತುದಿ ಅವರು ಎಲ್ಲಿವರೆಗೂ ಇದ್ದರು ರಾಜ್ಕುಮಾರು, ಅಲ್ಲಿವರೆಗೂ ಯೋಗದವ್ರ ಜೊತೆ ನಡ್ಕೊಳ್ಳೋದು, ಕಂಪ್ನಿ ನಾಟಕದವ್ರು ಬಂದವ್ರ ಜೊತೆ ನಡ್ಕೊಳ್ಳೋದು. ನಮ್ಮ ಶಿವ ಪಿಕ್ಚರ್ ಪರವಾಗಿಲ್ಲ, ಏಣಿಗೆ ಪಾರ್ಪಣ ಕೈಲಿ ಮಾಡಿಸಿ ನೋಡೋಣ ಅಂತ ಹೇಳೋದು ಇದೆಯಲ್ಲ, ಅದು ಅಂದರೆ ಅವ್ರಿನ್ನೂ ಕಂಪ್ನಿಯ ಇದನ್ನು ಪ್ರೀತಿನ ಮರ್ತಿಲ್ಲ. ಬಾಳಪ್ಪನವರು ಕರೆಸಿ ದೊಡ್ಡ ಜನ ಅವರು ಅಂತ ಅವರಿಬ್ಬರು ಪರಸ್ಪರ ಎದುರಿಗೆ ನಿಂತ್ಕೊಂಡ್ರೆ ಇವ್ರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಇವ್ರು ಅವ್ರ ಕಾಲು ಬಿಡಿ, ನೀವು ದೊಡ್ಡವರು ನೋಡೋರ್ಗೊಂದು ಹಬ್ಬ ಸರ್. ಬಂಗಾರದ ಮನುಷ್ಯ ಅಂತಂದಾಗ ನೆನಪಾಯ್ತು, ಅದೇ ಲಾಸ್ಟಲ್ಲಿ ಹೋಗ್ಬಿಡ್ತಾರೆ. ಒರಿಜಿನಲ್ ಸ್ಕ್ರಿಪ್ಟಲ್ಲಿ ಕಡೆಯಲ್ಲಿ ಆ ವಜ್ರಮುನಿ ಪಾತ್ರ ಬಂದ್ಬಿಟ್ಟು ಅವ್ನು ತಿಂತಾ ಇರೋ ಅನ್ನ ನಂದು ಅದು ಇದು ಅಂತೆಲ್ಲ ಹೇಳಿದಾಗ 7-8 ಪೇಜ್ ಮಾತಾಡ್ತಾರೆ ರಾಜೀವಪ್ಪ. ಅಂದರೆ ರಾಜ್ಕುಮಾರ್ ಪಾತ್ರ 7-8 ಪೇಜ್ ಮಾತಾಡುತ್ತೆ. ಏನಂದರೆ ನಾನು ಅದು ಮಾಡಿದೆ, ಇದು ಮಾಡಿದೆ, ಅದು ಮಾಡಿದೆ, ಮತ್ತೊಂದು ಮಾಡಿದೆ ಅಂತೆಲ್ಲ ಅವ್ರಿಗೆಲ್ಲ ಉತ್ತರ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಸ್ಕ್ರಿಪ್ಟಲ್ಲಿ ಇತ್ತಂತೆ. ಶೂಟಿಂಗ್ ಮಾಡುವಾಗ ಎಲ್ಲ ಮುಗಿದ ಮೇಲೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆಯಲ್ಲ ಮಾಡಬೇಡಿ ಅಂತ ಅಣ್ಣವ್ರಿಗೆ ಹೇಳ್ತಾರೆ. ಮಾಡಬೇಡಿ, ಮತ್ತೆ ಒಂದು ಚರ್ಚೆ ಮಾಡಿ ಮತ್ತೆ ಬರೋಣ ಅಂತ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಮತ್ತೆ ಚರ್ಚೆ ಶುರುವಾಗುತ್ತೆ. ಏನು ಹೇಳ್ತಾರೆ ರಾಜ್ಕುಮಾರ್ ಅಂದರೆ, ಅವ್ನು ಮಾಡಿರೋದನ್ನು ಇಡೀ
ಪ್ರೇಕ್ಷಕರು ನೋಡಿದ್ದಾರೆ, ಇಡೀ ಸಿನಿಮಾ ನೋಡಿದ್ದಾರೆ. ತಿರ್ಗಾ ಇವ್ನು ನಿಂತ್ಕೊಂಡು ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಂಡ್ರೆ ವಾಚ್ಯ ಆಗುತ್ತೆ, ವಾಚ್ಯ ಆಗುತ್ತೆ. ಆಮೇಲೆ ಅವನೊಬ್ಬ ಸಿನಿಮಾ ಜನ ಚಪ್ಪಾಳಿ ಹೊಡಿಬೋದು, ಆದರೆ ಸಿನಿಮಾ ಪ್ರಜ್ಞೆ ಇದೆ ಸರ್. ಹೌದು ಎಷ್ಟು ಚೆನ್ನಾಗಿತ್ತು ಅಂತ. ಜನ ಚಪ್ಪಾಳಿ ಹೊಡಿಬೋದು, ಆದರೆ ಅವನು ಬಂಗಾರದ ಮನುಷ್ಯ ಆಗೋಲ್ಲ, ಒಬ್ಬ ಸಿನಿಮಾ ಹೀರೋ ಆಗ್ತಾನೆ ಅಷ್ಟೇ ಅಂತ ಹೇಳಿ ಏನು ಮಾಡೋದು ಬೇಡ, ಊಟಕ್ಕೆ ಕೈ ತೊಳ್ಕೊಂಡು ಎದ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಅಂತ ರಾಜ್ಕುಮಾರ್ ಅವ್ರು ಕೊಡೋ ಸಜೆಷನ್ ಅದು. ಅಂದರೆ ಅವ್ರಿಗೆ ಒಂದು ಸಿನಿಮಾ ಅಂದರೆ ಏನು ಅನ್ನೋ ಪ್ರಜ್ಞೆ ಎಷ್ಟಿತ್ತು ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು. ಅಣ್ಣವ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ. ಅದರಲ್ಲಿ ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಣ್ಣವ್ರಿಗಿದ್ದಂಥ ಸಿನಿಮಾ ಪ್ರಜ್ಞೆ ಹೇಗಿತ್ತು, ವ್ಯಾವಹಾರಿಕ ಪ್ರಜ್ಞೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ.